ಸರಸ್ವತಿ, ಇಲ್ಲಿ ಬಾಯಿಲಿ. ನಿನ್ಗೋಸ್ಕರ ಏನ್ ತಂದಿದ್ದೀನಿ ಗೊತ್ತಾ? ಓ, ಗಂಟಲೇನೋ ತಂದಿದೀಯಾ? ಏನದು? ಅದು ತಲೆ ಕೆರ್ಕೊಳ್ಳೋದೇನ್ ಬೇಡ, ಏನ್ ತೋರ್ಸು. ಮಾವಿನಕಾಯಿ ಈ ಕಾಲದಲ್ಲಿ ಎಲ್ಲೋ ಸಿಕ್ತು ನಿನ್ಗೆ? ನಂಗೆ ನಂಬೋಕೆ ಆಗ್ತಿಲ್ಲ. ಕೊಡು ಕೊಡು ಕೊಡು. ಅಮ್ಮ, ಸರಸ್ವತಿ, ಆ ಮಾವಿನಕಾಯಿಗಳನ್ನ ನಿನಗೆ ಅಂತ ತಂದೆ. ಆದ್ರೆ ಅಮ್ಮ, ನಾನು ಬಯಸಿದ್ದು ಅಮ್ಮನಿಗೂ ಗೊತ್ತು. ಆದರೂ ನನಗೆ ಕೊಡದೆ ಯಾಕೆ ತಗೊಂಡು ಹೋದ್ರೋ ಗೊತ್ತಾಗ್ತಿಲ್ಲ. ಅಮ್ಮ ಹೀಗೆಲ್ಲ ಮಾಡಲ್ಲ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಇರ್ಲಿ ಬಿಡಿ, ಅವ್ರು ತಗೊಂಡು ಹೋಗಿದ್ದಾರೆ ಅಂದರೆ ಏನೋ ಉದ್ದೇಶ ಇರುತ್ತೆ. ನನಗೆ ಮಾವಿನಕಾಯಿ ತಿನ್ನಬೇಕು ಅಂತ ಆಸೆ ಆಗಿದ್ದು ನಿಜ. ಆದರೆ ನಾನು ಬಾಯಿ ಬಿಟ್ಟು ಹೇಳೋಕ್ಕಿಂತ ಮುಂಚೆ ನೀವೇ ನನ್ನ ಮನಸ್ಸಲ್ಲಿರೋದನ್ನು ಅರ್ಥ ಮಾಡಿಕೊಂಡು ತಂದುಕೊಟ್ರಲ್ಲ, ಆಗಲೇ ನನ್ನ ಬೈಕೆ ತೀರೋಯ್ತು. ನೋಡು, ನಿನ್ನ ಬೈಕೆ ತೀರಿಲ್ಲ ಅಂತ ಚಿಂತೆ ಮಾಡಬೇಡ. ನಿನಗೆ ಯಾವಾಗ ಏನು ಬೇಕು ಅನ್ಸುತ್ತೋ ನನಗೆ ಹೇಳು. ನಿನ್ನ ಬೈಕೆ ತೀರ್ಸೋಕ್ಕೆ ನನ್ನ ಕೈಲಾದಷ್ಟು ಪ್ರಯತ್ನ ಮಾಡ್ತೀನಿ. ನೀವೇ ನನ್ನ ದೊಡ್ಡ ಬಯಕೆ. ನಿಮಗಿಂತ ನನಗಿನ್ನೇನು ಬೇಕು? ಅಮ್ಮ ತಗೊಂಡು ಹೋಗಿದ್ದಾರೆ ಅಂದರೂ ಅದು ಯಾವುದೋ ರೂಪದಲ್ಲಿ ನನಗೆ ಪ್ರಸಾದವಾಗಿ ಬಂದು ಸೇರುತ್ತೆ. ಅಮ್ಮ, ನನಗೊಂಥರ ಮುಜುಗರ ಆಗ್ತಿದೆ. ನೀವು ಬನ್ನಿ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಅಯ್ಯೋ, ನಿನ್ನ ಅತ್ತೆ ಕೈಯಲ್ಲಿ ಬಡ್ಸ್ಕೊಂಡು ತಿನ್ನಕ್ಕೆ ಮುಜುಗರ ಯಾಕೆ? ನಿಮ್ಮ ಜೊತೆ ಕೂತ್ಕೊಂಡು ಊಟ ಮಾಡೋದು ನನಗೇನು ಹೊಸದಾ? ಯಾಕೋ ಇವತ್ತು ನಿಮ್ಮಿಬ್ಬರನ್ನ ಕೂಡಿಸಿ ಊಟಕ್ಕೆ ಬಡಿಸ್ಬೇಕು ಅಂತ ಆಸೆ ಆಯಿತು. ನಿಮ್ಮನ್ನು ಹೀಗೆ ನೋಡ್ತಾ ಇದ್ರೆ ಸಾಕ್ಷಾತ್ ಲಕ್ಷ್ಮೀನಾರಾಯಣರನ್ನೇ ಒಟ್ಟಿಗೆ ನೋಡಿದಷ್ಟು ತೃಪ್ತಿ ಆಗ್ತಿದೆ. ಅಮ್ಮ, ನಿನ್ನ ತೃಪ್ತಿಗಿಂತ ಬೇರೆಯವ್ರನ್ನ ತೃಪ್ತಿ ಪಡಿಸೋದ್ರಲ್ಲೇ ಜೀವನ ಪೂರ್ತಿ ಬದುಕ್ಬಿಟ್ಟಿಯಲ್ಲಮ್ಮ. ಪೆದ್ದ ಒಬ್ಬ ತಾಯಿಗೆ ತನ್ನ ಮಕ್ಕಳು ತೃಪ್ತಿಯಾಗಿರೋದಕ್ಕಿಂತ ಸಂತೃಪ್ತಿ ಬೇರೆ ಇನ್ನೇನೋ ಇದೆ. ಮಕ್ಕಳು ಬೇರೆ ತಾಯಿ ಬೇರೆ ಅಲ್ಲಪ್ಪ, ಅವಳ ದೇಹದ ಒಂದು ಭಾಗನೇ ಮಕ್ಕಳು. ಹಾಗೆ ನೋಡಿದ್ರೆ ಪ್ರತಿಯೊಬ್ಬ ತಾಯಿನೂ ಸ್ವಾರ್ಥಿನೇ. ಮಕ್ಕಳನ್ನ ಪ್ರೀತಿಸೋದು ಅಂದರೆ ತನ್ನನ್ನು ತಾನೇ ಪ್ರೀತಿಸೋದು ಅಂತ ಅರ್ಥ. ಅಮ್ಮ, ನಿಮ್ಮ ಮಾತು ಎಷ್ಟು ಸತ್ಯ. ನೀವು ಬರೀ ತಾಯಿ ಅಲ್ಲ, ನಮ್ಮ ಪಾಲಿಗೆ ಎಷ್ಟು ಓದಿದ್ರೂ ಮುಗಿದೇ ಇರೋ ಅಮೂಲ್ಯವಾದ ಗ್ರಂಥ ನಾನಲ್ಲ ಸರಸ್ವತಿ, ನಿಮ್ಮ ಮಾವ. ಎಲ್ಲರನ್ನೂ ಮನಸಾರೆ ಪ್ರೀತಿಸ್ಬೇಕು. ಜೀವನದಲ್ಲಿ ಹಂಚಿದಷ್ಟು ವೃದ್ಧಿಯಾಗೋದು,